ಈ ಮಾರಿಯಮ್ಮನ ಗಂಡನನ್ನು ಈಗಲೂ ಕೋಣದ ರೂಪದಲ್ಲಿ ಕಾಣಬಹುದು. ಮೋಸ ವಂಚನೆ ಮಾಡಿದ ಗಂಡನನ್ನು ಕಡಿದು ದೈವತ್ವ ಪಡೆದವಳು ಹೌದು. ಈ ಮಾರಿಯಮ್ಮನ ಹಿಂದೆ ಇರುವ ದಂತಕಥೆ ಬಗ್ಗೆ ತಿಳಿಯೋಣ. ಬ್ರಾಹ್ಮಣ ಯುವತಿನ ಮಾಂಸಾರ ಸೇವನೆ ಮಾಡುವ ಯುವಕ ಮೋಸದಿಂದ ಮದುವೆ ಆಗಿದ್ದನ್ನು ಅರಿತ ಈ ಮಾರಿ ಮೋಸ ವಂಚನೆ ಮಾಡಿದ ಗಂಡ ಕೋಣದ ರೂಪದಲ್ಲಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದಾಗ ಅವನ ಸಂಹಾರ ಮಾಡಿ ಚಪ್ಪರಕ್ಕೆ ಬೆಂಕಿ ಇಟ್ಟು ದೈವತ್ವ ಪಡೆದಳು ಎಂದು ಜನಪದ ಕಥೆ ಹೇಳುತ್ತೆ. ಆದರೆ ಈ ಸಿರ್ಸಿಯಮ್ಮ ಮೂಲತಃ ಹಾನ್ಗಲ್ದವಳು ಅಂದ್ರೆ ನಂಬ್ತೀರಾ? ಇನ್ನೊಂದು ಕತೆ ಪ್ರಕಾರ ಹಾನ್ಗಲ್ ದೇವಿಯಾದ ಇವಳು ಅಲ್ಲಿಯ ಜಾತ್ರೆ ನಂತರ ದೇವರ ಕಟ್ಟಿಗೆಯ ಮೂರ್ತಿ ಹಾಗೂ ಆಭರಣ ಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. ಇದನ್ನು ಕದ್ದ ಕಳ್ಳರು ಬಂಗಾರನೆಲ್ಲ ದೋಚಿ ದೇವಿಯ ಕಟ್ಟಿಗೆಯ ಮೂರ್ತಿಯನ್ನು ಸಿರ್ಸಿಯ ಕೆರೆಯಲ್ಲಿ ಎಸೆದು ಹೋದರು. ಯಾವ ಕೆರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸಿರ್ಸಿ ಆವಾಗ ಒಂದು ಸಣ್ಣ ಗ್ರಾಮ ಆಗಿತ್ತು. ಅಲ್ಲಿಯ ಒಬ್ಬ ಭಕ್ತನ ಕನಸಿನಲ್ಲಿ ನಾನು ಕೆರೆಯಲ್ಲಿ ಇದ್ದೀನಿ ಅಂತ ತಿಳಿಸಿದಳು. ಅವನು ಊರ ಜನರಿಗೆ ತಿಳಿಸಿ ಕೆರೆಯಲ್ಲಿ ಹುಡುಕಿದಾಗ ಪೆಟ್ಟಿಗೆಯಲ್ಲಿ ಕಟ್ಟಿಗೆಯ ರೂಪದಲ್ಲಿ ದೇವಿ ಸಿಕ್ಕಿದಳು. ಇದನ್ನು ಸೋಂದ ನಾಯಕರ ನೇತೃತ್ವದಲ್ಲಿ ಊರ ಜನರೆಲ್ಲ ಸೇರಿ 1689ರಲ್ಲಿ ದೇವಸ್ಥಾನ ಕಟ್ಟಿಸಿದರು ಹಾಗೂ ಗ್ರಾಮ ದೇವಿಯಾಗಿ ಸ್ವೀಕಾರ ಮಾಡಿದರು. 2 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಆಗಿದ್ದು, ಈ ಜಾತ್ರೆ ಜಗತ್ತಿನ ಎಲ್ಲ ಜಾತ್ರೆಗಿಂತ ವಿಭಿನ್ನವಾಗಿದ್ದು 9 ದಿವಸ ನಡೆಯುವ ಈ ಜಾತ್ರೆಯಲ್ಲಿ 7 ಅಡಿ ದೇವಿಯ ಮೂಲ ಮೂರ್ತಿಯನ್ನೇ ಮೆರವಣಿಗೆ ಮೂಲಕ ತಂದು ಇಡಲಾಗುವುದು. 9ನೇ ದಿವಸ ಮಾರಿಕೋಣನಿಗೆ ಗಂಡನ ಮುಖವಾಡ ಧರಿಸಿ ಮೆರವಣಿಗೆ ಮಾಡಿ ಬಲಿ ಕೊಡಲಾಗುತ್ತಿತ್ತು. ಈಗಲೂ ಈ ಸಂಪ್ರದಾಯ ನಡೆಯುತ್ತದೆ. ಆದರೆ ಮಹಾತ್ಮ ಗಾಂಧೀಜಿ ಅವರ ಬಂದ ನಂತರ 1933ರಲ್ಲಿ ಪ್ರಾಣಿ ಬಲಿ ನಿಲ್ಲಿಸಿ ಕುಂಬಳಕಾಯಿ ಒಡೆದು ಶುರು ಮಾಡಿದರು. ಸಿರ್ಸಿ ಜಾತ್ರೆ ನಂತರ ಸಿರ್ಸಿ ಊರಿಗೆ 10 ದಿನದ ಸೂತಕ ದೇವಿಯ ವಿಗ್ರಹವನ್ನು ದೇವಸ್ಥಾನದ ಕೆರೆಯಲ್ಲಿ ಇಟ್ಟು ದೇವಸ್ಥಾನವನ್ನು ಮುಚ್ಚಿ ಮತ್ತೆ ಯುಗಾದಿಯಲ್ಲಿ ಮರುಸ್ಥಾಪನೆ ಮಾಡಿ ಪೂಜೆ ನಡೆಯುತ್ತದೆ. ಇವಳು ಕೊಲ್ಲೂರು ಮೂಕಾಂಬಿಕಾ, ಮೈಸೂರು ಚಾಮುಂಡೇಶ್ವರಿ, ಸಾಗರ ಮಾರಿಕಾಂಬೆ ಅಕ್ಕ ಕೂಡ ಹೌದು. ಜನರು ಇವಳಿಗೆ ದೊಡ್ಡಮ್ಮ ಅಂತ ಕರೆದು ಉತ್ತರ ಕನ್ನಡದ ಪ್ರತಿಯೊಬ್ಬರು ಹೆಮ್ಮೆಯ ಜಾತ್ರೆ ಕೂಡ ಹೌದು. ಆ ದೇವಿಯ ಆಶೀರ್ವಾದ ನಿಮ್ಮಲ್ಲಿ ಇರಲಿ. ಶ್ರೀ ಮಾರಿಕಾಂಬಾ ದೇವಿ ಎಂದು ಕಮೆಂಟ್ ಹಾಕಿ. ಧನ್ಯವಾದಗಳು. ನಾನು ನಿಮ್ಮ ಶುಭೋಧ್.